ಮಳೆ ಬಂದ ಸಂದರ್ಭದಲ್ಲಿ ನೀರು ಸೋರಿಕೆಯಾಗಿ ಇವತ್ತು ವಿದ್ಯಾರ್ಥಿಗಳು ಪರದಾಡುವಂಥ ಸಂದರ್ಭಗಳುಂಟು. ಅದನ್ನೆಲ್ಲ ಒಮ್ಮೆ ಪರಿಶೀಲಿಸಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಯೂನಿಫಾರ್ಮ್ ಎಂಬುದನ್ನು ಒಂದು ಶಿಸ್ತು ನಿಯಮವಾಗಿ ಒಂದು ಶಾಲೆ ನಡಿಬೇಕು. ಅದರಲ್ಲಿ ಯಾವುದೇ ಭೇದ ಭಾವಗಳಿರಬಾರ್ದು, ಯಾವುದೇ ವ್ಯತ್ಯಾಸಗಳಿರಬಾರ್ದು, ಶ್ರೀಮಂತ ಬಡವಂದ ಯಾವುದೇ ಭಾವನೆಗಳಿರಬಾರ್ದು. ಇಷ್ಟೆಲ್ಲಿ ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಜಾರಿ ಮಾಡಿದ್ದಾರೆ. ಮತ್ತೊಮ್ಮೆ ಅವರು ಅದನ್ನು ಜನರ ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಈ ರೀತಿಯ ಹಿಜಾಬ್ನ ಆದೇಶವನ್ನು ಹಿಂಪಡೆಯುವ ಮೂಲಕ ಮಾಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಭಾಳಷ್ಟು ಕಳೆದ 3 ವರ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲಾದ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಮೊನ್ನೆಯ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮತ್ತೊಮ್ಮೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ, ಅವರನ್ನು ಪ್ಲೀಸ್ ಮಾಡುವಂಥ ಕೆಲಸ ಆಗಿದೆ. ಯಾಕೆಂತೇಳಿದರೆ ಮುಂದಿನ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರು ಇವರನ್ನು ಕೈ ಬಿಡ್ತಾರಾ, ಅವರು ಬೇರೆ MIM ಅಥವಾ ಮುಸ್ಲಿಂ ಲೀಗ್ನ ಮೂಲಕ ಒಂದು ಬೇರೆ ರೀತಿಯಲ್ಲಿ ಅವರು ಸಂಘಟನೆಗಳನ್ನು ಮಾಡಿ ಕಾಂಗ್ರೆಸ್ಸಿಗೆ ಸಡ್ಡೊಡಿತಾರೆ ಎಂಬ ಭಯದ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ಅವರ ಸ್ವಾರ್ಥಕ್ಕಾಗಿ, ಅವರ ರಾಜಕೀಯ ಲಾಭಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವನ್ನು ಆಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಇದರಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸ ಮಾಡ್ತಾರೆ. ಖಂಡಿತವಾಗಿಯೂ ಈಗಾಗಲೇ ಅವರ ಒಂದು ಮಾಹಿತಿಯ ಕೊರತೆಗಳನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. BJP ಸರ್ಕಾರ ಇರುವಾಗ ಅದನ್ನು ನಿಷೇಧ ಮಾಡಿದ್ದು ನಮ್ಮ ಸರ್ಕಾರದ ನಿರ್ಧಾರ. ಆಗ ಕೋರ್ಟ್ ಮೆಟ್ಟಿಲಲ್ಲಿ ಇರಲಿಲ್ಲ. ಆ ನಂತರ ಆ ವಿಚಾರವನ್ನು ಕೋರ್ಟಿಗೆ ಅವರು ಅದನ್ನು ಕೋರ್ಟ್ ಮೆಟ್ಟಿಲಿಗೆ ಹೋಗಿ ಕೋರ್ಟಲ್ಲಿ ಕೂಡ ಆದೇಶ ಸರ್ಕಾರದ ಪರವಾಗಿ ಆಗಿತ್ತು. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಅದು ಆದೇಶಕ್ಕೆ ಬಾಕಿ ಉಂಟು. ಒಂದು ಮ್ಯಾಟ್ರ್ ಸುಪ್ರೀಂ ಕೋರ್ಟಲ್ಲಿ ಆದೇಶಕ್ಕೆ ಬಾಕಿ ಇದ್ದಾಗ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಅದರಿಂದಾಗಿ ಮತ್ತೊಮ್ಮೆ ನಮ್ಮ ಮಧು ಬಂಗಾರಪ್ಪನವರು ಅದೇ ರೀತಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಕಾನೂನಿನ ಅಭಿಪ್ರಾಯವನ್ನು ವಕೀಲರ ಹತ್ರ ಪಡೆದುಕೊಂಡು ಈ ರೀತಿಯ ಒಂದು ನಿರ್ಧಾರ ಮಾಡುವ ಮುಂಚೆ ತಿಳ್ಕೊಳ್ಳುವಂಥ ಒಂದು ಸ್ವಭಾವವನ್ನು ಅವ್ರು ಬೆಳೆಸಬೇಕಾಗ್ತದೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಹೋರಾಟಗಳಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಒಂದು ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನೀಡಲಿಕ್ಕೆ ಬಯಸ್ತೇವೆ. ನೋಡಿ, ಈಗಾಗಲೇ ಅವರ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ನಮ್ಮ ಧಾರ್ಮಿಕ ಆಚರಣೆ, ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಎಂಬುದನ್ನು ಈಗಾಗಲೇ ಸ್ಪಷ್ಟಪಟ್ಟಿದ್ದಾರೆ. ಅದರಿಂದಾಗಿ ಹಿಜಾಬ್ ಧರಿಸಬೇಕೆಂಬ ಅವರ ಧರ್ಮದ ಇದರಲ್ಲಿ ಯಾವುದಿಲ್ಲ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ಹಿಂದೂ ಬಾಂಧವರು ಕೇಸರಿ ಶಾಲ್ ಇರ್ಬೋದು, ಕೇಸರಿ ಪಂಚೆಯನ್ನು ಉಟ್ಕೊಂಡು ಹೋದಾಗ ಸಂದರ್ಭದಲ್ಲಿ ಮತ್ತಷ್ಟು ಗೊಂದಲಗಳಾಗಲಿಕ್ಕೆ ಸಾಧ್ಯಗಳುಂಟು. ಅದರಿಂದಾಗಿ ಆ ರೀತಿಯ ಗೊಂದಲಗಳಿಗೆ ಅವಕಾಶವನ್ನು ಕೊಡಬಾರ್ದು. ಅದನ್ನು ಕೊಟ್ಟರೆ ನೇರವಾಗಿ ಮುಂದೆ ಆಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಳೆ ಬಂದ ಸಂದರ್ಭದಲ್ಲಿ ನೀರು ಸೋರಿಕೆಯಾಗಿ ಇವತ್ತು ವಿದ್ಯಾರ್ಥಿಗಳು ಪರದಾಡುವಂಥ ಸಂದರ್ಭಗಳುಂಟು. ಅದನ್ನೆಲ್ಲ ಒಮ್ಮೆ ಪರಿಶೀಲಿಸಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಯೂನಿಫಾರ್ಮ್ ಎಂಬುದನ್ನು ಒಂದು ಶಿಸ್ತು ನಿಯಮವಾಗಿ ಒಂದು ಶಾಲೆ ನಡಿಬೇಕು. ಅದರಲ್ಲಿ ಯಾವುದೇ ಭೇದ ಭಾವಗಳಿರಬಾರ್ದು, ಯಾವುದೇ ವ್ಯತ್ಯಾಸಗಳಿರಬಾರ್ದು, ಶ್ರೀಮಂತ ಬಡವಂದ ಯಾವುದೇ ಭಾವನೆಗಳಿರಬಾರ್ದು. ಇಷ್ಟೆಲ್ಲಿ ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಜಾರಿ ಮಾಡಿದ್ದಾರೆ. ಮತ್ತೊಮ್ಮೆ ಅವರು ಅದನ್ನು